ತುಂಬಾ ಜನ ಹೇಳ್ತಾ ಇರ್ತೀರಾ ನಮ್ಗೆ ರಿಲೆವೆಂಟ್ ಓಪನಿಂಗ್ಸ್ ಸಿಗ್ತಾ ಇಲ್ಲ, ನಮ್ಗೆ ರಿಲೆವೆಂಟ್ ಓಪನಿಂಗ್ಸ್ ಬರ್ತಾ ಇಲ್ಲ ಅಂತ. ಬಟ್ ಯು ಆರ್ ರಾಂಗ್. ಸೊ ಕಂಪನೀಸ್ ಅಲ್ಲಿ ರಿಲೆವೆಂಟ್ ಓಪನಿಂಗ್ಸ್ ತುಂಬಾ ಇದೆ, ಬಟ್ ನಮ್ಗೆ ಸರ್ಚ್ ಮಾಡಕ್ಕೆ ಗೊತ್ತಿರಲ್ಲ ಸುಮಾರು ಜನಕ್ಕೆ. ಸೊ ಅದಕ್ಕೆ ನಾನು ನಿಮ್ಗೆ ಇವತ್ತು ಅದನ್ನ ತೋರಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ಸ್, ಇವಾಗ ಎಲ್ಲಾ ಬಿಗ್ ಫೋರ್ಸ್ ಅಂದ್ರೆ MNCs ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಅದರದಾದಂತ ಒಂದು ಕೆರಿಯರ್ ಪೋರ್ಟಲ್ಸ್ ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ಸ್ ನಾನು ಇವಾಗ ಆಕ್ಸೆಂಚರ್ ಇಂದ ನಿಮಗೆ ತೋರಿಸ್ತೀನಿ. ಸೊ ಆಕ್ಸೆಂಚರ್ ಕೆರಿಯರ್ಸ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಕ್ಸೆಂಚರ್ ಕೆರಿಯರ್ಸ್ ಅಂಡ್ ಜಾಬ್ ಆಪರ್ಚುನಿಟೀಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲಾ MNCsಗೂ ಅವ್ರದೇ ಆದಂತ ಒಂದು ಕೆರಿಯರ್ ಪೋರ್ಟಲ್ ಅಂತ ಇದ್ದೇ ಇರುತ್ತೆ. ಸೊ ದಟ್ ಡೈರೆಕ್ಟ್ ಆಗಿ ನೀವು ಅಲ್ಲೋ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ರೆಸ್ಯೂಮೆ ಏನಿದೆ ಅದು ಕಂಪನೀಸ್ಗೆ ಹೋಗುತ್ತೆ. ಲಿಂಕ್ಡ್ ಇನ್ ಮತ್ತೆ ನೌಕರಿ ತರ ಯಾರು ಥರ್ಡ್ ಮ್ಯಾನ್ ಇರಲ್ಲ ಇಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಓಪನ್ ರೋಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ. ಸೊ ಇಲ್ಲಿ ನೋಡ್ಬೋದು ನೀವು, ದೇರ್ ಆರ್ ಅ ಲಾಟ್ ಆಫ್ ಜಾಬ್ ಓಪನಿಂಗ್ಸ್. 10,000 ಮೇಲೆ ಜಾಬ್ ಓಪನಿಂಗ್ಸ್ ಇದೆ. ಸೊ ನಮ್ಗೆ ಯಾವ್ದು ಬೇಕು ರಿಲೆವೆಂಟ್ ಅಂತ ಅನ್ಕೊಂಡ್ರೆ ಫಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡೋಣ ಫಿಲ್ಟರ್ಸ್ ಯೂಸ್ ಮಾಡಿ. ಸೊ ಇಲ್ಲಿ ನಾನು ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡ್ತೀನಿ. ಸೊ ಬ್ಯಾಂಗ್ಳೂರ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲೇ ನೀವು ನೋಡ್ಬೋದು 13,948 ಜಾಬ್ ಓಪನಿಂಗ್ಸ್ ತೋರಿಸ್ತಾ ಇದೆ. ಸೊ ಇವಾಗ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಅಂತ ಇದೆ. ನಿಮ್ಗೆ ಯಾವ ಏರಿಯಾಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಎಕ್ಸ್ಪೀರಿಯನ್ಸ್ ಅಂತ ಇದೆ ನೋಡಿ. ಸೊ 0 to 2 years ಅಂದ್ರೆ ಫ್ರೆಶರ್ಸ್ಗೆ, 2 to 5 years ಎಕ್ಸ್ಪೀರಿಯನ್ಸ್ ಅಂತ ಅವ್ರಿಗೂ ಇದೆ, 10 to 12 years ಎಕ್ಸ್ಪೀರಿಯನ್ಸ್ ಅವ್ರಿಗೂ ಇದೆ, 5 to 10 years ಎಕ್ಸ್ಪೀರಿಯನ್ಸ್ ಇರೋರ್ಗೂ ಜಾಬ್ಸ್ ಇದೆ. ಸೊ ನಾನು ನಿಮ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ 0 to 2 years ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಇದೆ ರೆಕಾರ್ಡ್ ಟು ರಿಪೋರ್ಟ್ ಆಪ್ಸ್ ನ್ಯೂ ಅಸೋಸಿಯೇಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಇದು ಫ್ರೆಶರ್ಸ್ಗೆ ಇರೋದು 0 to 1 years ಅಂತ. ಸೊ ಹಾಗೆ ನೆಕ್ಸ್ಟ್ ಕೆಳಗ್ ಬಂದ್ರೆ ಪ್ರೊಕ್ಯೂರ್ ಟು ಪೇ ಆಪರೇಷನ್ ಅಂತ ಒಂದು ಓಪನಿಂಗ್ಸ್ ಇದೆ. ಸೊ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ನಾನು ಇದನ್ನ ಹೊಸ ಪೇಜ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ಬೋದು 1 to 3 years ಅಂತ ಇದೆ. ಸೊ ತುಂಬಾ ಜನ ಪ್ರೊಕ್ಯೂರ್ ಟು ಪೇ 1 ವರ್ಷ, 1.5 ವರ್ಷ, 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೇಳ್ತಾ ಇರ್ತಾರೆ ಜಾಬ್ ಓಪನಿಂಗ್ಸ್ ಬಗ್ಗೆ. ಸೊ ಇದು ನಿಮ್ಗೋಸ್ಕರ. ಸೊ ಇದೇ ತರ ಇವಾಗ ಎಕ್ಸ್ಪೀರಿಯನ್ಸ್ ಇರೋರಿಗೆ ಬೇಕು ಅಂತ ಹೇಳಿದ್ರೆ 2 to 5 years ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದು ನೀವು ರಿಲೆವೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೆಲೆಕ್ಟ್ 2 to 5 years. ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಡೆವಲಪರ್ ಇರ್ಬೋದು, ಇಂಜಿನಿಯರಿಂಗ್ ಸರ್ವಿಸ್ ಪ್ರಾಕ್ಟೀಷನರ್ ಇರ್ಬೋದು, ಅಪ್ಲಿಕೇಶನ್ ಲೀಡ್, ತುಂಬಾ ಓಪನಿಂಗ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ರಿಲೆವೆಂಟ್ ಆಗಿರುವಂತ ಒಂದು ಜಾಬ್ ಓಪನಿಂಗ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಮಾಡ್ಬೇಕಾಗಿರೋದೇನು ರೆಫರಲ್ಗೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ನಿಮ್ಗೆ ರೆಫರಲ್ ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಜಾಬ್ ನಂಬರ್ ಅಂತ ಇದೆ ನೋಡಿ. ಇದನ್ನ ಕಾಪಿ ಮಾಡ್ಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇದನ್ನ ಓಪನ್ ಮಾಡಿ ಇದ್ರದ್ದು ಲಿಂಕ್ ಇದೆ ಅಲ್ಲ, ಇದನ್ನ ಕಳಿಸ್ಕೊಟ್ರು ಸಾಕು, ನಾನು ನಿಮ್ಗೆ ರೆಫರಲ್ ಮಾಡಿಸ್ಕೊಡ್ತೀನಿ. ಅಂಡ್ ಎಲ್ಲಾ ಕಂಪ್ನೀಸ್ ಅಲ್ಲೂ ರೆಫರಲ್ ಸಿಗುತ್ತೆ ಅಂತಿಲ್ಲ. ನನಗೆ ಗೊತ್ತಿರುವಂತ ಕಂಪ್ನೀಸ್ ಅಲ್ಲಿ ನಾನು 100% ನಿಮ್ಗೆ ರೆಫರ್ ಮಾಡಿಸ್ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಬರೀ ಆಕ್ಸೆಂಚರ್ ಅಂತ ಅಲ್ಲ, ನಾನು ನಿಮ್ಗೆ ಇನ್ನೊಂದು ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಇವಾಗ ಇನ್ಫೋಸಿಸ್ ಅಲ್ಲೇ ತುಂಬಾ ಜನ ಓಪನಿಂಗ್ಸ್ ಇದ್ದೀರಾ, ಕೇಳಿ ರೆಫರಲ್ ಕೊಡಿ ಅಂತ ಹೇಳ್ತಾ ಇರ್ತೀರಾ. ಸೊ ಇನ್ಫೋಸಿಸ್ ಕೆರಿಯರ್ಸ್ ಅಂತ ಇಲ್ಲಿ ನಾನು ಸರ್ಚ್ ಮಾಡಿದ್ದೀನಿ. ಸೊ ಇನ್ಫೋಸಿಸ್ ಅಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ಲೊಕೇಶನ್ ಕೇಳ್ತಾ ಇದೆ, ಕ್ಲಿಕ್ ಆನ್ ಇಂಡಿಯಾ. ಇಲ್ಲಿ ಸರ್ಚ್ ಅಲ್ಲಿ ಜಾವಾ ಡೆವಲಪರ್ ಆರ್ ಡೇಟಾ ಏನೋ ಒಂದು ಸರ್ಚ್ ಮಾಡಿ, ಇಲ್ಲಿ ಕ್ಲಿಕ್ ಆನ್ ಸರ್ಚ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡ್ ಆಗ್ತಾ ಇದೆ. ಇಲ್ಲಿ ಫೈಂಡ್ ಜಾಬ್ಸ್ ಅಂತ ಇದೆ, ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡೋಣ. ಫೈಂಡ್ ಜಾಬ್ಸ್ ಅಂತ ಕ್ಲಿಕ್ ಮಾಡಿದ್ನಿ. ಬ್ಯಾಂಗ್ಳೂರಲ್ಲಿ ಇರುವಂತ ಎಷ್ಟು ಓಪನಿಂಗ್ಸ್ ಇದೆ? 61 ಜಾಬ್ ಓಪನಿಂಗ್ಸ್ ಇದೆ. ಸೊ ಕೆಳಗಡೆ ಬರ್ತಾ ಹೋದ್ರೆ ಇಲ್ಲೇ ಫಿಲ್ಟರ್ಸ್ ಇದೆ. ಸೊ 0 to 1 year ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಇದೆಯಾ ಅಂತ ನೀವು ಚೆಕ್ ಮಾಡ್ಬೇಕು ಅಂದ್ರೆ 0 to 1 year ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾವ್ದಿದೆ ನೀವು ನೋಡ್ಕೋಬಹುದು. ಹಾಗೆ 1 to 3 years ಯಾವ್ದಿದೆ ಅದನ್ನು ನೋಡ್ಕೋಬಹುದು. ಇನ್ಫೋಸಿಸ್ BPM ಅಲ್ಲೂ ಇದೆ, ಇನ್ಫೋಸಿಸ್ ಲಿಮಿಟೆಡ್ ಅಲ್ಲೂ ಕೂಡ ನಿಮ್ಗೆ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ಫಿಲ್ಟರ್ಸ್ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ಬೋದು. ಸೊ ಇದ್ರಲ್ಲಿ ನಿಮಗೆ ಸಿಗುವಂತ ಲಿಂಕ್ ನನಗೆ ಕಳಿಸಿ, ಇಲ್ಲಿ ಕಾಪಿ ಮಾಡಿ, ಇಲ್ಲ ಅಂದ್ರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಅಥವಾ ಇಲ್ಲಿ ಕಾಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೊಂದು ನಿಮ್ಗೆ ಲಿಂಕ್ ಜನರೇಟ್ ಆಗುತ್ತೆ. ಅದು ನನಗೆ ಕಳಿಸಿ ನೀವು ಇದಕ್ಕೆ ರೆಫರಲ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ರೆಫರಲ್ ಮಾಡಿಸ್ಕೊಡ್ತೀನಿ, ಆಯ್ತಾ? ಇದೇ ತರ ಎಲ್ಲಾ ಕಂಪನೀಸ್ ಅಲ್ಲೂ ಒಂದೊಂದು ಕೆರಿಯರ್ ಪೋರ್ಟಲ್ ಅಂತ ಇದ್ದೇ ಇರುತ್ತೆ. ಸೊ IBM ಕೆರಿಯರ್ಸ್ ಅಂತ ಹೊಡೆದ್ರು ಇಲ್ಲೂ IBM ಅಲ್ಲೂ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವ ಕಂಪನೀಸ್ ಬೇಕು ಓಪನ್ ಮಾಡಿ, ಅಮೆಝಾನ್ ಆಗಿರ್ಬೋದು, ಡೆಲಾಯ್ಟ್ ಆಗಿರ್ಬೋದು, ಅದರಲ್ಲಿ ಓಪನ್ ಮಾಡ್ಬಿಟ್ಟು ಫಿಲ್ಟರ್ಸ್ ಯೂಸ್ ಮಾಡಿ ಜಾಬ್ ಸರ್ಚ್ ಮಾಡಿ ನಿಮ್ಗೆ ಲಿಂಕ್ ನನಗೆ ಕಳ್ಸಿಕೊಟ್ರೆ ನಾನು ನಿಮ್ಗೆ ರೆಫರ್ ಮಾಡಿಸ್ಕೊಡ್ತೀನಿ. ಇಲ್ಲೂ ಅಷ್ಟೇ ನೋಡಿ, ಎಕ್ಸ್ಪೀರಿಯನ್ಸ್ ಲೆವೆಲ್, ಎಂಟ್ರಿ ಲೆವೆಲ್ ಅಂತ ಇದೆ. ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ.
ಸೊ ಎಂಟ್ರಿ ಲೆವೆಲ್ ಇಂಡಿಯಾದಲ್ಲಿ ಯಾವ್ದಾವ್ ಜಾಬ್ಸ್ ಇದೆ ಇಲ್ಲೇ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಅಪ್ಲಿಕೇಶನ್ ಡೆವಲಪರ್ ಡೆವಾಪ್ಸ್ ಅಂತ ಇದೆ, ಇದು ಮುಂಬೈದಾಯ್ತು. ಬ್ಯಾಂಗ್ಳೂರೇ ಬೇಕು ಅಂತ ಹೇಳಿದ್ರೆ ಇಲ್ಲಿದೆ. ಸೊ ಇದೇ ತರ ನಿಮ್ಗೆ ಮೈಸೂರಲ್ಲೂ ಕೂಡ ಓಪನಿಂಗ್ ಸಿಗುತ್ತೆ. IBM ಅಲ್ಲಿ ಇಲ್ಲೇ ಇದೆ ನೋಡಿ, ಅಪ್ಲಿಕೇಶನ್ ಡೆವಲಪರ್ ಮೈಕ್ರೋಸಾಫ್ಟ್ ಅನಾಲಿಟಿಕ್ಸ್ ಅಂತ. ಸೊ ಇದೇ ತರ ನಿಮ್ಗೆ ಯಾವುದೇ ಕಂಪ್ನಿ ಪೋರ್ಟಲ್ಸ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಇದನ್ನ ನನಗೆ ಕಳ್ಸ್ಕೊಟ್ರೆ ನಾನು ನಿಮ್ಗೆ ರೆಫರಲ್ ಮಾಡಿಸ್ಕೊಡ್ತೀನಿ. ಆಯ್ತಾ?